ಹಲೋ ಟಾರಸ್, ಹಲೋ ವೃಷಭ. ಸೊ ನೋಡೋಣ 2025 ಓವರ್ ಆಲ್ ಎನರ್ಜಿ ಥೀಮ್ ಹೇಗಿರುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಟಾರಸ್. ವಾವ್, ದ ಮೆಜಿಷಿಯನ್. ಓಕೆ, ಟಾರಸ್, ಕ್ವೀನ್ ಆಫ್ ವಾಂಡ್ಸ್. 10 of wands and page of pentacles. ಓಕೆ, ಸೊ ಯಾವ್ದು ಕಾರ್ಡ್ಸ್ ಬಂದಿದೆ ನೋಡಿ ಅದು ತೊಗೊಂಡಿದ್ದೀನಿ, ಇಲ್ಲಾಂದರೆ ಮೂರೇ ಕಾರ್ಡ್ ಇತ್ತು ಎಲ್ಲ ರೀಡಿಂಗಲ್ಲಿ. ಓಕೆ, ಸೊ ಈ ಇಯರ್ ಟಾರಸ್ ನಿಮ್ಮ ಇನ್ನರ್ ಸ್ಟ್ರೆಂತನ್ನು ರೆಕಗ್ನೈಸ್ ಮಾಡುವಂಥ ಇಯರ್. ನಿಮ್ಮ ಇನ್ನರ್ ಸ್ಟ್ರೆಂತ್. ಓಕೆ, ಸೊ ಡೂ ವಾಟ್ ಮೇಕ್ಸ್ ಯು ಹ್ಯಾಪಿ. ಯಾವುದು ಇಂಪಾರ್ಟೆಂಟ್ ಇದೆ ನೋಡಿ ಅದರ ಮೇಲೆ ಮಾತ್ರ ನಿಮ್ಮ ಎನರ್ಜಿನ ಹಾಕಿ, ಅದರ್ವೈಸ್ ನೋ. ಓಕೆ, ಸೊ ಇಲ್ಲಿ ಬ್ಯಾಲೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಈ ಓವರ್ ಆಲ್ 2025 ಯು ಹ್ಯಾವ್ ಟು ಬ್ಯಾಲೆನ್ಸ್, ಲೈಕ್ ಸ್ಪಿರಿಚುವಾಲಿಟಿ ಇರ್ಬೋದು, ಎಮೋಷ್ನಲಿ, ಫಿಸಿಕಲಿ, ಸ್ಪಿರಿಚುವಲಿ ಯು ಹ್ಯಾವ್ ಟು ಬ್ಯಾಲೆನ್ಸ್. ಓಕೆ, ಆ್ಯಂಡ್ ಒಂದು ಒಳ್ಳೆ ಆಲೋಚನೆಯಿಂದ ಇಯರನ್ನು ಶುರು ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ಸೊ ನೀವು ಕೆಟ್ಟದ್ದು ಯೋಚನೆ ಮಾಡ್ತೀರಾ, ಅದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಾ. ಬಿಕಾಸ್ ದ ಮೆಜಿಷಿಯನ್ ಕಾರ್ಡ್ ಬಂದಿದೆ ಅಲ್ಲಿ. ಓಕೆ, ಸೊ ಲೈಫಲ್ಲಿ ಏನಾದರೂ ನೀವು ಬಿಗಿನಿಂಗ್, ಎಸ್ 2025 ಈ ಥರ ನನ್ನ ರೆಸಲ್ಯೂಷನ್ ಇದೆ. ಸೊ ಎಸ್, ನಾನು ಇದನ್ನ ಏನೋ ಅಂತಂದರೆ ನನಗಿದು ನನ್ನ ಜೀವನದಲ್ಲಿ ಬೇಕು, ಇದು ನನ್ನ ರೆಸಲ್ಯೂಷನ್ ಅಂತ ಏನಾದರೂ ಇದ್ದರೆ, ನ್ಯೂ ಬಿಗಿನಿಂಗ್ ನೀವೇನಾದರೂ ಶುರು ಮಾಡ್ತಾ ಇದ್ದೀರಾ ಅಂತಂದರೆ ಪಾಸಿಟಿವ್ ಆಲೋಚನೆಯಿಂದ ಶುರು ಮಾಡೋದಕ್ಕೆ ಹೇಳ್ತಾ ಇದ್ರೆ. ಓಕೆ, ಸೊ ಕೆಲವರಿಗೆ ಪ್ರಾಪರ್ಟಿ ರಿಲೇಟೆಡ್ ಗುಡ್ ನ್ಯೂಸ್ ಸಿಗಬಹುದು. ಓಕೆ, ಬಟ್ ಯಾರ ಜೊತೆ ಯಾವುದನ್ನು ಶೇರ್ ಮಾಡ್ತೀರಾ, ಬಿ ಕೇರ್ಫುಲ್. ಓಕೆ, ಸೊ ಲೈಕ್ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ನಿಮ್ಮ ಕರಿಯರ್ ಇರ್ಬೋದು, ಹೆಚ್ಚು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಕ್ಕೆ ಹೋಗಬೇಡಿ. ನಿಮ್ಮ ಹೆಲ್ತ್ ಮೇಲೆ ಹೆಚ್ಚಿನ ಗಮನನ ಕೊಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಐ ಆಮ್ ಗೆಟಿಂಗ್ ದಿಸ್ ಮೆಸೇಜ್. ಆದಷ್ಟು ಕಂಪ್ಯಾಷನೇಟ್, ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಇಯರ್. ದಿಸ್ ಇಯರ್ ಈಸ್ ಫಾರ್ ಯು ಟಾರಸ್. ಸೊ ಯಾವುದನ್ನು ಕ್ಯಾರಿ ಮಾಡ್ತಾ 2024 ಯಾವುದನ್ನು ಕ್ಯಾರಿ ಮಾಡ್ತಾ ಇದ್ರೆ ನೋಡಿ ಬರ್ಡನ್ನು, ಅದನ್ನ ಸ್ಟಾಪ್ ಮಾಡಿ, ಅದನ್ನ ಇವಾಗಲೇ ಎಂಡ್ ಮಾಡಿ ಆ್ಯಂಡ್ ಮೂವ್ ಫಾರ್ವರ್ಡ್, ಮುಂದೆ ಹೋಗಿ. ಸೊ ಯಾರ ಬರ್ಡನ್ನ ಕ್ಯಾರಿ ಮಾಡ್ತಾ ಇದ್ದೀರಾ, ಯಾರ ಎನರ್ಜಿನ ನೀವು ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. 2025 ಯು ಹ್ಯಾವ್ ಟು ಟೇಕ್ ರೆಸ್ಟ್, ಯು ಹ್ಯಾವ್ ಟು ಲಿಸನ್ ಟು ಯುವರ್ ಬಾಡಿ. ನಿಮ್ಮ ಬಾಡಿನ ನೀವು ಕೇಳಬೇಕು, ನಿಮ್ಮ ಬಾಡಿ ಏನು ಕೇಳ್ತಾ ಇದೆ, ಏನು ಬೇಕು ಅನ್ನೋದು. ಓಕೆ, ಸೊ ಎಸ್, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಆದಷ್ಟು ಕಂಪ್ಯಾಷನೇಟ್ ಎನರ್ಜಿ ಜೊತೆ ನಿಮ್ಮನ್ನು ಟ್ಯಾಪ್ ಇನ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಆದಷ್ಟು ಕಂಪ್ಯಾಷನೇಟ್. ಡಿಸೈರ್ಸ್ ಏನು? ಆರ್ ಯು ಔಟ್ ಆಫ್ ಯೋರ್ ಕಂಟ್ರೋಲ್? ಓಕೆ, ನನಗಿಲ್ಲಿ ಇವು ಕ್ವಶನ್ ಕೇಳ್ತಾ ಇದ್ದಾರೆ. ಆರ್ ಯು ಔಟ್ ಆಫ್ ಯೋರ್ ಕಂಟ್ರೋಲ್ ಟಾರಸ್? ಇದು ನಿಮಗೆ ಕ್ವಶನ್ನ ಕೇಳ್ತಾ ಇದ್ದಾರೆ. ಆರ್ ಯು ಔಟ್ ಆಫ್ ಯೋರ್ ಕಂಟ್ರೋಲ್? ಆರ್ ಯು ಕಂಟ್ರೋಲ್ಡ್ ಆರ್ ನಾಟ್? ಯಾವುದು ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಅನ್ನೋದನ್ನು ನೋಡಿ ಲೈಫಲ್ಲಿ. ಓಕೆ, ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಟಾರಸ್. ವೆರಿ ನೈಸ್ ಆ್ಯಂಡ್ ವೆರಿ ಡೀಪ್ ಮೆಸೇಜ್. ತುಂಬ ಕಾನ್ಫಿಡೆಂಟ್ ಇರಬೇಕಾಗತ್ತೆ ನಿಮಗೆ. ಲವಿಕೆ ತುಂಬ ಇಂಪಾರ್ಟೆಂಟ್, ಕಾನ್ಫಿಡೆಂಟ್ ಬೇಕೇ ಬೇಕು. ದ ಮೆಜಿಷಿಯನ್ ಕಾರ್ಡ್ ಬಂತು ಅಂತಂದರೆ ಕಾನ್ಫಿಡೆಂಟ್ ಬಗ್ಗೆ ಮಾತಾಡಿದ, ಕಾನ್ಫಿಡೆಂಟ್ ಹೇಳೋ ಅವಶ್ಯಕತೆಯೇ ಇಲ್ಲ. ಓಕೆ, ಸೊ ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿ ಟಾರಸ್, ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಟಾರಸ್. Nine of Wands, Emperor, Knight of Wands,
ದ ಮೆಜಿಷಿಯನ್. ಓಕೆ, ಸೆವೆನ್ ಆಫ್ ವಾಂಡ್ಸ್. ಇದು ಕ್ಯಾಪ್ರಿಕಾನ್ ಎನರ್ಜಿಯಲ್ಲೂ ಕೂಡ ಆಯಿತು, ಸೆವೆನ್ ಆಫ್ ವಾಂಡ್ಸ್. ಓಕೆ, ಬರುವ 9 months, 9ನೇ ತಿಂಗಳು ಏನಿದೆ ನೋಡಿ, ಯು ಹ್ಯಾವ್ ಟು ವೆರಿ ಕೇರ್ಫುಲ್. 7 ಬರುವ ಜುಲೈ ಮಂತ್ ಆ್ಯಂಡ್ ಜುಲೈ ಸೆಪ್ಟೆಂಬರ್, ಈ ಮಂತ್ ತುಂಬಾ ಸ್ವಲ್ಪ ಕಾಷನ್ ಅಲ್ಲಿರಿ, ಎಚ್ಚರಿಕೆಯಿಂದ ಇರಿ. ಅಂತಂದರೆ ನೀವೇನು ಮಾಡ್ತಾ ಇದ್ದೀರಾ, ಸ್ವಲ್ಪ ನಿಮ್ಮನ್ನು ರೀಚೆಕ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಇಯರ್ ಏನಿದೆ ನೋಡಿ, ತುಂಬಾ ಲವಲವಿಕೆ, ತುಂಬಾ ಉತ್ಸಾಹ ಉಲ್ಲಾಸದಿಂದ ಇರುತ್ತೆ. ಓಕೆ, ಆ್ಯಂಡ್ ಫಿಯರ್ಲೆಸ್ ಅಂತ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಓಕೆ, ಸೊ ಕರಿಯರಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಓಕೆ, ಕರಿಯರಲ್ಲಿ ಸ್ಟೆಬಿಲಿಟಿನ ನೋಡ್ತಾ ಇದ್ದೀನಿ. ಬಟ್ ಕರಿಯರಲ್ಲಿ ಸ್ಟೆಬಿಲಿಟಿ ಬಂದರೂ ಕೂಡ ಇಂಬ್ಯಾಲೆನ್ಸ್ ಆಗಬಾರ್ದು. ನೀವು ಇಂಬ್ಯಾಲೆನ್ಸ್ ಆದರೆ, ಸೊ ನಾನು ಹೇಳಿರುವಂಥ ಮಂತ್ ಏನಿದೆ ನೋಡಿ, ಅದು ನಿಮಗೆ ತುಂಬಾ ಸ್ಟ್ರಗಲ್ ಅಂತ ಅನಿಸ್ಬಹುದು. ಓಕೆ, ಸೊ ನಿಮ್ಮ ಕೈಯಲ್ಲಿದೆ. ಇಟ್ ಈಸ್ ಅಪ್ ಟು ಯು ಟಾರಸ್. ನೀವು ಏನು ಮಾಡಬೇಕು ಅಂತ ಇದ್ರೆ ಇಟ್ ಈಸ್ ಅಪ್ ಟು ಯು. ಸೊ ಯಾವ ಥರ ಡಿಸಿಷನ್ಸ್ ತೊಗೊಳ್ಬೇಕು ಅಂತ ಇದ್ದೀರಾ, ಲೈಫನ್ನು ಹೇಗೆ ಲೀಡ್ ಮಾಡಬೇಕು ಅಂತ ಇದ್ದೀರಾ, ಇಟ್ ಈಸ್ ಅಪ್ ಟು ಯು. ಬಿಕಾಸ್ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ. ಸೊ ಈ ಒಂದು ಇಯರ್ ಏನಿದೆ ನೋಡಿ, ತುಂಬಾ ಡಿಸಿಪ್ಲಿನ್, ತುಂಬಾ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಇನ್ನರ್ ಬ್ಯಾಟಲ್ಸ್, ಟ್ರಸ್ಟ್ ಇಶ್ಯೂ ಆಗಬಹುದು. ನಿಮಗೆ ಟ್ರಸ್ಟ್ ಇಶ್ಯೂ ಆಗ್ಬೋದು, ನಿಮಗೆ ಡೌಟ್ ಬರ್ಬೋದು. ಸೊ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ. ಕ್ವೀನ್ ಆಫ್ ವಾಂಡ್ಸ್ ಏನು ಹೇಳ್ತಾಳೆ ಅಂದರೆ, ಡೋಂಟ್ ಡೌಟ್ ಆನ್ ಯುವರ್ ಸೆಲ್ಫ್. ನಿಮಗೆ ನಿಮ್ಮ ಮೇಲೆ ಡೌಟ್ ಬೇಡ ಅಂತ ಹೇಳ್ತಾಳೆ. ಸೊ ಅದೇ ಎನರ್ಜಿಯಲ್ಲಿ ನೀವು ಇರಬೇಕು, ಕ್ಯಾರಿ ಮಾಡ್ತಾ ಮುಂದೆ ಹೋಗಬೇಕು. ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿಯಲ್ಲಿ ಇರಬೇಕಾಗತ್ತೆ. ಓಕೆ ಟಾರಸ್, ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿ, ಮ್ಯಾನಿಫೆಸ್ಟ್ ಮಾಡಿ. ಯಾವುದನ್ನು ಮಾಡಬೇಕು ಅಂತ ಇದ್ದೀರಾ ಬರೆಯಿರಿ ಪುಸ್ತಕದಲ್ಲಿ ಆ್ಯಂಡ್ ನೋಡಿ. ಓಕೆ, ಸೊ ಕೆಲವರ ಜೀವನದಲ್ಲಿ ವ್ಯಕ್ತಿಗಳು ಬರಬಹುದು. ಓಕೆ, ಸೊ ಪ್ರಪೋಸಲ್ಸ್ ಇರಬಹುದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ಜಾಬ್ ಇಂಟರ್ವ್ಯೂಸ್, ಆ ಥರ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಬಟ್ ನಿಮ್ಮ ಲೈಫಲ್ಲಿ ಯಾವ ಥರ ಡಿಸೈರ್ಸ್, ಆಸೆ ಆಕಾಂಕ್ಷೆಗಳು ಬೇಕು ನೋಡಿ, ಅದನ್ನ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಇಯರಲ್ಲಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಬಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್. ಔಟ್ ಆಫ್ ಬ್ಯಾಲೆನ್ಸ್ ಆಗಬೇಡಿ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಲೈಕ್ ಇವಾಗ ಪರ್ಸ್ನಲ್ ಲೈಫ್ ಇರ್ಬೋದು, ಪ್ರೊಫೆಷ್ನಲ್ ಇರ್ಬೋದು. ಓಕೆ, ಸೊ ನಿಮ್ಮ ಸ್ಕಿಲ್ ಏನಿದೆ ನೋಡಿ, ಅದನ್ನ ಮಾಸ್ಟರ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಮಾಸ್ಟರ್ ಯುವರ್ ಸ್ಕಿಲ್. ನಿಮ್ಮ ಸ್ಕಿಲ್ ಮೇಲೆ ಹೆಚ್ಚಿನ ಗಮನನ ಕೊಡಿ, ನಿಮ್ಮ ಟ್ಯಾಲೆಂಟ್ ಮೇಲೆ ಹೆಚ್ಚಿನ ಗಮನನ ಕೊಡಿ. ಓಕೆ, ಸೊ ಏನಾದರೂ ಡಾನ್ಸ್ ಕ್ಲಾಸಾ, ಸಿಂಗಿಂಗ್ ಕ್ಲಾಸಾ, ಏನಾದರೂ ಕ್ರಿಯೇಟಿವಿಟಿನ ನೀವು ಈ ಒಂದು ಇಯರಲ್ಲಿ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿದರೆ ಯುವರ್ ಲೈಫ್ ಈಸ್ ಜಿಂಗಲಲ್ಲ. ಓಕೆ ಓಕೆ ಟಾರಸ್, ಡೋಂಟ್ ಗಿವ್ ಅಪ್. ಭಯ ಕಾಡಬಹುದು, ಇಲ್ಲಾಂದರೆ ಡೌಟ್ ಹುಡ್ಕೊಳ್ಬಹುದು, ನಾನು ಮಾಡುವಂಥ ಕೆಲಸ ಸರಿ ಇದೆಯೋ ಇಲ್ವೋ ಅನ್ನೋದು. ನಿಮ್ಮ ಬಾಡಿಗೆ ರೆಸ್ಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಕಂಟಿನ್ಯೂಸ್ ಜಾಬ್, ವರ್ಕ್ ಹಾಲಿಕ್ ಆಗಬೇಡಿ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನೆಲ್ಲಿ ನೋಡ್ತಾ ಇದ್ದೀನಿ. ಯು ಹ್ಯಾವ್ ಟು ಡಿಸಿಪ್ಲಿನ್. ನಿಮಗೆ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ, ಯಾವ ಥರದ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ದೀರಾ, ಕ್ಯಾರಿ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಹೋರಾಟದ ಮೋಡಲ್ಲಿ ಇರಬೇಡಿ. ಜಗಳ ಮಾಡೋದಕ್ಕೆ ಹೋಗಬೇಡಿ ಯಾರಲ್ಲೂ ಕೂಡ. ಜಗಳ, ಕಿರಿಕಿರಿ, ನೋ, ಡೋಂಟ್ ಡೂ ದ್ಯಾಟ್. ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಕಂಪ್ಯಾಷನೆಟ್, ಆದಷ್ಟು ನಿಮ್ಮ ಈಗೋ ಇರಬಹುದು, ಇಲ್ಲಾಂದರೆ ಎನಿ ಕೈಂಡ್ ಆಫ್ ನಿಮ್ಮಲ್ಲಿರುವಂತಹ ಲೈಕ್ ಆ್ಯಕ್ಟಿವ್ ಆಗುತ್ತೆ ಅಲ್ವಾ, ತಕ್ಷಣ ಆ್ಯಕ್ಟಿವ್ ಆಗುತ್ತೆ. ಈ ಕೋಪ ನೋಡಿ ಕೆಲವೊಮ್ಮೆ ಒಂದೇ ಸಲಕ್ಕೆ ಆ್ಯಕ್ಟಿವ್ ಆಗುತ್ತೆ. ಸೊ ಅಂಥ ಆ್ಯಕ್ಟಿವಿಟಿ ಯಾವುದು ಅನ್ನೋದನ್ನು ನೋಡಿ. ಅಂತಂದರೆ ನಿಮಗೆ ಸಿಟ್ಟು ಬರೆಸುತ್ತೆ, ಮೂಡ್ ಸ್ವಿಂಗ್ಸ್ ಮಾಡುತ್ತೆ. ಸೊ ಯಾವುದು ಅನ್ನೋದನ್ನು ನೋಡಿ, ಅದನ್ನು ಬರೆಯಿರಿ. ಓಕೆ, ಸೊ ಯಾವುದನ್ನು ಕೂಡ ಹಿಡಿತದಲ್ಲಿಟ್ಕೊಳ್ಬೇಡಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಬಜೆಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಇಯರಲ್ಲಿ.
ಬಜೆಟಿಂಗ್ ಕಲೀರಿ, ಬಜೆಟಿಂಗ್ ಮಾಡೋದನ್ನು ಕಲೀರಿ. ಓಕೆ. ಸೊ ಲೆಟ್ಸ್ ಸಿ ಏಂಜಲ್ಸಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೀಸ್ಫುಲ್ ರೆಸಲ್ಯೂಷನ್. ಓಕೆ, ಪೀಸ್ಫುಲ್ ರೆಸಲ್ಯೂಷನ್ನ ನೀವು ನೋಡ್ಬೋದು ಈ ಒಂದು 2025 ಓಕೆ. ಸೊ ಯಾವಾಗ ನಿಮಗೆ ಕಷ್ಟ ಅಂತ ಅನಿಸುತ್ತೆ ನೋಡಿ, ಅಲ್ಲಿ ಪೀಸ್ ಬಂದೇ ಬರುತ್ತೆ. ಲೆಟ್ ಗೋ, ಈ ಇಯರ್ ಲೆಟ್ ಗೋ ಮಾಡುವಂತಹ ಟೈಮ್. ಓಕೆ, ಲೆಟ್ ಗೋ ಮಾಡಿ. ಯಾವುದನ್ನು ನಾನು ಹೇಳ್ದಲ್ಲ ಇವಾಗಷ್ಟೇ, ಹಿಡಿದಲ್ಲಿ ಇಟ್ಕೊಂಡಿದ್ರೆ ಅದನ್ನ ಲೆಟ್ ಗೋ ಮಾಡಿ ಅಂತ. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ, ಲೆಟ್ ಗೋ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಯು ಆರ್ ರೆಡಿ, ಯು ಆರ್ ರೆಡಿ. ಓಕೆ, ಸೊ ನಾನು ಯಾರಿಗೆ ಕೂಡ ಎಲ್ರಿಗೂ 3 ಕಾರ್ಡ್ ತೊಗೊಂಡಿರೋದು, ಬಟ್ ಐ ಡೋಂಟ್ ನೋ. ಸೊ ನಿಮಗೆ ಇನ್ನೊಂದು ಕಾರ್ಡ್ ತೊಗೊಳ್ಳುವಂತ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ. ರೀಕನ್ಸಿಡರ್, ಮರು ಯೋಚನೆ, ಇಲ್ಲನೇ ಮರು ಆಲೋಚನೆ ಹೇಳ್ತಾರೆ ಅಲ್ವಾ, ಇನ್ನೊಂದು ಸಲ ಯೋಚನೆ ಮಾಡುವಂಥದ್ದು. ಓಕೆ, ಸೊ ಯಾವುದೇ ಥರದ ನೀವು ಕೆಲಸ ಮಾಡಿ ಅಂತಂದರೆ, ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ನಿಮಗೆ, ಲೈಕ್ ಡೋಂಟ್ ಡೌಟ್ ಆನ್ ಯುವರ್ ಸೆಲ್ಫ್, ಡೌಟ್ ಮಾಡಬೇಡಿ. ಆ್ಯಂಡ್ ಯಾವುದೇ ಥರದ ಆ ಥರ ಕ್ವಶನ್ ಬಂದಾಗ ರೀಕನ್ಸಿಡರ್ ಮಾಡಿ, ಮಾಡಬೇಕು ಬೇಡವೋ ವಾಪಸ್. ಇವಾಗ ಒಂದು ಸಲ ನೀವು ಓಕೆ ಅಂತ ಹೇಳಿ ಆಯಿತು, ಆ್ಯಂಡ್ ವಾಪಸ್ ಇನ್ನೊಮ್ಮೆ ನೋಡುವಂಥದ್ದು, ರೀಕನ್ಸಿಡರ್ ಮಾಡುವಂಥದ್ದು. ಓಕೆ, ಸೊ ಯು ಆರ್ ರೆಡಿ, ನೀವು ರೆಡಿ ಇದ್ದೀರಾ ಈ ಸಲ ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ. ಓಕೆ, ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ನೋಡಿ, ನಾನು ಇವಾಗಷ್ಟೇ ಹೇಳಿದೆ, ನಿಮ್ಮ ಬಾಡಿ ಬಗ್ಗೆ ಮಾತಾಡ್ತಾ ಇದೆ. ಆ್ಯಂಡ್ ಇಲ್ಲಿ ಉಲ್ಫ್ ಎನರ್ಜಿ ಬಂದಿದೆ. ಓಕೆ, ಉಲ್ಫ್ ಎನರ್ಜಿ ಬಂದಿದೆ. ಸೊ ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್, ಟೇಕ್ ಕೇರ್ ಆಫ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ನೀಡ್ಸ್. ನಿಮ್ಮ ನೀಡ್ ಏನಿದೆ ಅದನ್ನ ಚೆನ್ನಾಗಿ ಟೇಕ್ ಕೇರ್ ಮಾಡಿ. ಸೊ ಇವಾಗ ವಿಂಟರ್ ಅಲ್ವಾ, ಜಾನ್ವರಿ ಆ್ಯಂಡ್ ಫೆಬ್ರವರಿ, ಜಾನ್ವರಿ ತಿಂಗಳು ಆ್ಯಂಡ್ ಫೆಬ್ರವರಿ ತಿಂಗಳು ತುಂಬಾ ಸಿಗ್ನಿಫಿಕೆಂಟ್. ಆ್ಯಂಡ್ ನೆಕ್ಸ್ಟ್ ಬರುವಂತಹ ನವೆಂಬರ್ ಡಿಸೆಂಬರ್ ತುಂಬಾ ಸಿಗ್ನಿಫಿಕೆಂಟ್ ಇದೆ ನಿಮಗೆ, ಟಾರಸ್. ಸೊ ಎಸ್, ವಿಂಟರ್ ಟೈಮ್ ಅಂತಂದರೆ ನಿಮ್ಮನ್ನು ಟೇಕ್ ಕೇರ್ ಮಾಡುವಂಥ ಸಮಯ, ನಿಮ್ಮ ಬಾಡಿನ. ಓಕೆ ಟಾರಸ್, ನೋಡಿ ನೀವು ಎಲ್ಲೆಲ್ಲಿ ವರ್ಕ್ ಹಾಲಿಕ್ ಆಗಿದ್ದೀರಾ, ನಿಮ್ಮ ಬಾಡಿಗೆ ನೀವು ಟೈಮ್ನ ಕೊಡ್ತಾ ಇದ್ದೀರಾ ಇಲ್ವೋ ಅನ್ನೋದನ್ನು ಕೂಡ ನೋಡಿ. ಓಕೆ, ಸೊ ಎಸ್, ದಿಸ್ ಇಸ್ ಟಾರಸ್ ವೃಷಭ. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್, ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಎಸ್, ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.